ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು, ಅದು ಟ್ರೇಸಿಂಗ್ ಮೆಥಡ್ ಹೇಗೆ ತೋರಿಸ್ತಿದ್ದೀನಿ. ಇದು ಯಾವ ಕ್ಲಾತ್ ಅಂತಂದರೆ ಸಿಲ್ಕ್ ಮೆಟೀರಿಯಲ್ ಅಲ್ಲ, ಮಾರ್ಬಲ್ ಮೆಟೀರಿಯಲ್ ಅಂತ ಹೇಳ್ಬೋದು. ಈಗ ನಾನು ಟ್ರೇಸಿಂಗ್ಗೆ ಬೇಕಾಗಿರೋ ಕಟ್ಟಿಂಗನ್ನು ಇಟ್ಕೊಂಡಿದ್ದೀನಿ. ಸೆಂಟರ್ ಒಂದು ಫ್ಲವರ್ ಮೋಟಿವ್ ಬರೆದಾಗಿದೆ. ಆ ಕಡೆ ಈ ಕಡೆ ಹೇಗೆ ಆ ಒಂದು ಟ್ರೇಸ್ ಮಾಡ್ಕೋತೀನಿ ಈ ಒಂದು ಸಣ್ಣ ಕಟ್ಟಿಂಗಿಂದ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾರ್ಡರ್ ಡಿಸೈನ್ ಇದಾಗಲೇ ಹಾಕಿದ್ದೀನಿ. 2 ಚೈನ್ ಸ್ಟಿಚಸ್ ಕೊಟ್ಟು ಮಧ್ಯದಲ್ಲಿ ಥ್ರೆಡ್ ಲೈನ್ ಹಾಕಿದ್ದೀನಿ. ಈಗ ಈ ಒಂದು ಕಟ್ಟಿಂಗಿಂದ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಈ ಒಂದು ಕಟ್ಟಿಂಗನ್ನು ಇಟ್ಕೊಂಡಿದ್ದೀನಿ. ಕಟ್ಟಿಂಗ್ ಅಂದರೆ ಏನಿಲ್ಲ, ಆ ಒಂದು ಹಾಳೆಯಲ್ಲಿ ನಾನು ಟ್ರೇಸ್ ಮಾಡ್ಕೊಂಡಿದ್ದೆ, ಅಂದರೆ ಡಿಸೈನ್ ಬರ್ಕೊಂಡಿದ್ದೆ. ಒಂದು ಫ್ಲವರು, ಒಂದು ಲೀಫು, ಸ್ಟೆಮ್ಮು, ಅದನ್ನು ನಾನೇನು ಮಾಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ರೀತಿಯಾಗಿ ಲೈಟಾಗಿ ಬರ್ಕೋತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನನಗೆ ಒಂದು ಪೆಟಲ್ಸ್ ಎಲ್ಲಿ ಬರುತ್ತೆ, ಲೀಫ್ ಎಲ್ಲಿ ಬರುತ್ತೆ, ಸ್ಟೆಮ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆಯಿಂದ ನಾನೇ ನೋಡಿ ಫ್ರೀ ಹ್ಯಾಂಡಿಂದ ಬರ್ಕೋತಾ ಇದ್ದೀನಿ. ಇಷ್ಟು ಮಾತ್ರ ಗೊತ್ತಾದರೂ ಸಾಕಾಗುತ್ತೆ. ನಾವು ಆರಾಮಾಗಿ ಈ ಒಂದು ಪ್ಯಾಟರ್ನ್ ಬರ್ಕೊಂಡು ಮಾಡ್ಕೋಬೋದು. ಇಲ್ಲ ನಮಗೆ ಈ ರೀತಿ ಕಷ್ಟ ಆಗುತ್ತೆ ಅಂದರೆ ನೀವು ಒಂದು ಇದು ಟ್ರಾನ್ಸ್ಪರೆಂಟ್ ಪೇಪರ್ ಮೇಲೆ ನೀಟಾಗಿ ಎಲ್ಲ ಡ್ರಾ ಮಾಡಿ, ಅಂದರೆ ನೆಕ್ ಪ್ಯಾಟರ್ನ್ ಬರ್ಕೋಬೇಕು. ಆಮೇಲೆ ಇದನ್ನು ಒಂದೊಂದೇ ಹಾಫ್ ಪೋರ್ಷನ್ ಬರೆದಾದರೂ ಸಾಕಾಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಕಾರ್ಬನ್ ಪೇಪರಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸುಮಾರು ಬಾರಿ ನಾನು ಈ ಥರ ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ. ಹಾಗಾಗಿ ಫಸ್ಟ್ ಟೈಮ್ ನೋಡ್ತಿರೋರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇದಾಗಲೇ ಕಲ್ತಿರೋರು ಇನ್ನು ಸ್ವಲ್ಪ ಐಡಿಯಾಸನ್ನು ಪಡ್ಕೋಬೋದು ಅಂತ ಹೇಳ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಪ್ಯಾಟ್ರನನ್ನು ಒಂದೊಂದಾಗಿ ಬರ್ಕೊಂಡು ಇದೇ ರೀತಿ ಕಂಪ್ಲೀಟಾಗಿ ಬಳ್ಳಿ ಪ್ಯಾಟ್ರನನ್ನು ಮುಗಿಸ್ಕೋಬೇಕಾಗತ್ತೆ. ಕಂಪ್ಲೀಟ್ ಟ್ರೇಸಿಂಗ್ ಆಗಿದೆ. ಈಗ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟೆಮ್ ಸ್ಟಿಚ್ಚನ್ನು ಈಗ ಇಲ್ಲಿ ಹಾಕ್ತಾ ಇದ್ದೀನಿ. ಸ್ಟೆಮ್ ಸ್ಟಿಚ್ಚು ಹಾಕ್ಬೋದು ಅಥವಾ ಜಸ್ಟ್ ಚೈನ್ ಸ್ಟಿಚ್ ಕೂಡ ನಾವು ಹಾಕ್ಕೋಬೋದು. ಈಗ ಅದು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಏನು ಮಾಡಬೇಕಿದೆ ಅಂತಂದರೆ, ಮೊದಲೇ ನಾನು ಈ ಕುಂದನ್ಸ್ ಎಲ್ಲ ಅಂಟಿಸ್ಕೋಬೇಕಿತ್ತು. ಬಟ್ ಆಮೇಲೆ ಅನ್ನಿಸ್ತು ಇದಕ್ಕೆ ಥ್ರೆಡ್ ವರ್ಕು ಜಾಸ್ತಿ ಇದರಲ್ಲಿ ಬರೋದ್ರಿಂದ ಸ್ವಲ್ಪ ಆದರೂ ಗ್ಲಿಟರ್ ಎಫೆಕ್ಟ್ ಅಥವಾ ಶೈನಿಂಗ್ ಎಫೆಕ್ಟ್ ಬೇಕು ಅಂದರೆ ಕುಂದನ್ಸನ್ನು ಹಾಕ್ಕೋಬೇಕು. ಹಾಗಾಗಿ ಇಲ್ಲಿ ಆ ಒಂದು ರೌಂಡ್ ಪ್ಯಾಟ್ರನ್ಗೆಲ್ಲನೂ ಕುಂದನ್ನು ಹಾಕಿಬಿಡ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಆಗೋಕ್ಕೂ ಟೈಮ್ ತೊಗೊಳುತ್ತೆ. ಮೊದಲೇ ಇದನ್ನು ಹಾಕಿದರೆ ಸರಿ ಇರ್ತಿತ್ತು. ನಮಗೆ ಯಾವಾಗ ಈ ಥರ ಅಂಟಿಸುವಂಥದ್ದು ಇರುತ್ತೋ ಅದೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಅಂಟಿಸ್ಬಿಡಬೇಕು. ಡ್ರೈ ಆಗಿದ ತಕ್ಷಣ ವರ್ಕು ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಅಲ್ಲಿ ಸುಮಾರು ಕುಂದನ್ಸ್ ಮಧ್ಯದಲ್ಲಿ ಆ ಕಡೆ ಈ ಕಡೆಗೆ ಅಂಟಿಸಿದ್ದೀನಿ. ಅದು ಪೋಲನ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಆ ಒಂದು ಕುಂದನ್ಸ್ಗಳನ್ನು ರೌಂಡ್ ಕುಂದನ್ಸನ್ನು ಅಂಟಿಸಿದ್ದೀನಿ. ಈಗ ಅದಕ್ಕೆ ಸುತ್ತಲೂ ಸಿಲ್ಕ್ ಥ್ರೆಡ್ಡಿಂದನೇ ಅದಕ್ಕೆ ಔಟ್ಲೈನನ್ನು ಕೊಟ್ಟು ಮುಗಿಸ್ಕೋತಾ ಇದ್ದೀನಿ. ಇದು ನೀಟಾಗಿ ಇದು ಮುಗಿಸಿದ ಮೇಲೆ ಇದೇ ರೀತಿ ಎಲ್ಲ ಸ್ಟೆಮ್ಗಳನ್ನು ಮುಗಿಸ್ಕೋಬೇಕು. ಹಾಗೆ ಲೀಫನ್ನು ಕೂಡ ಫಿಲ್ ಮಾಡ್ಕೊಳ್ಬೇಕಿದೆ. ಲೀಫ್ ಫಿಲ್ ಮಾಡೋದಕ್ಕೂ ಅಷ್ಟೇ ನಾವು ಸುಮಾರು ಮೆಥಡನ್ನು, ಫಿಶ್ ಬೋನ್ ಮೆಥಡು ಈ ರೀತಿ ಎಲ್ಲ ಯೂಸ್ ಮಾಡ್ಬೋದು. ಆದರೆ ಈ ಕ್ಲಾತು ತುಂಬ ಡೆಲಿಕೇಟ್ ಅಂತಲೇ ಹೇಳ್ಬೋದು. ಡೆಲಿಕೇಟ್ ಅಂದರೆ ಹಾಕೋದು ಕಷ್ಟ ಅಂತಲ್ಲ, ಎಂಥ ಒಂದು ಮೆಟೀರಿಯಲಲ್ಲೂ ಹಾಕ್ಕೋಬೋದು. ಆದರೆ ಈ ಸಿಲ್ಕ್ಗೂ ಕಂಪೇರ್ ಮಾಡಿದಾಗ ಈ ಬೇರೆ ಎಲ್ಲನೂ ಸ್ವಲ್ಪ ಡೆಲಿಕೇಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಅದರಲ್ಲಿ ಹೆವಿ ವರ್ಕ್ ಮಾಡೋದಕ್ಕಿಂತ ಇದು ಸಿಲ್ಕ್ ಥ್ರೆಡ್ಡಿಂದನೇ ಹೈಲೈಟ್ ಮಾಡ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಜಸ್ಟ್ ಸ್ಯಾಟಿನ್ ಸ್ಟಿಚ್ಚು ಮೆಥಡಿಂದ ಲೀಫ್ ಫಿಲ್ ಮಾಡಿ ಔಟ್ಲೈನ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಇದೇ ರೀತಿ ಎಲ್ಲ ಸ್ಟೆಮ್ಮು ಲೀಫು ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಈ ಬ್ಲೌಸಲ್ಲಿ ಬಾರ್ಡರಲ್ಲಿ ನೋಡಿದ್ರೆ ಸುಮಾರು ಕಲರ್ಫುಲ್ಲಾಗಿರುವಂತಹ ಫ್ಲವರ್ಸ್ ಇದೆ. ಅದನ್ನು ನೋಡಿನೇ ಈ ಡಿಸೈನ್ ಆಯ್ಕೆ ಮಾಡಿ ನಾನು ಫಿಲ್ ಮಾಡ್ತಾ ಇರೋದು. ಈಗ ಇಲ್ಲಿ ನಾನು ಆ ಸೆಂಟರ್ ಪೋರ್ಷನ್ನು ಹೇಗೆ ಫಿಲ್ ಮಾಡ್ತೀನಿ ಅಂತ ತೋರಿಸ್ತಿದ್ದೇನೆ. ನೋಡಿ, ಆ ಒಂದು ಸೆಂಟರ್ ಪೆಟಲ್ ಶೇಪ್ಗಳು ಬರೆದು ಫ್ಲವರು ಪೆಟಲ್ಸ್ ಬರೋ ಥರ ಮಾಡಿದ್ದೀನಿ. ಈಗ ಮಧ್ಯದಲ್ಲಿ ಒಂದು ಚೈನ್ ಸ್ಟಿಚ್ ಕೊಟ್ಟು ಅದಕ್ಕೆ ಆಚೆ ಈಚೆಗೆ, ಅಂದರೆ ಔಟ್ಲೈನ್ ಟು ಔಟ್ಲೈನ್ಗೆ ನಾನು ಸ್ಯಾಟಿನ್ ಸ್ಟಿಚ್ಚು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೋಬೋದು. ಎಂಬೋಸ್ಡ್ ಲುಕ್ ಬರೋದಕ್ಕೆ ಪೈಪಿಂಗ್ ಥ್ರೆಡ್ ಏನಾದರೂ ಮಧ್ಯದಲ್ಲಿ ಕೊಡ್ಬೋದು ಫ್ರೆಂಡ್ಸ್. ಆದರೆ ಅದು ಹೆವಿಯಾಗೇನೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಹಾಗಾಗಿಯೇ ಥ್ರೆಡ್ಡಲ್ಲೇ ಸೆಂಟರ್ಗೆ ಲೈನ್ ಕೊಟ್ಟು ಅದಕ್ಕೆ ಆ ಕಡೆ ಈ ಕಡೆ ನಾವು ಸ್ಯಾಟಿನ್ ಮೆಥಡಲ್ಲಿ ಹಾಕುವಾಗ ಅದು ಲೈಟ್ ಎಂಬೋಸ್ ಬಂದೇ ಬರುತ್ತೆ. ಮತ್ತು ಇದು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಔಟ್ಲೈನನ್ನು ಕಂಪಲ್ಸರಿ ಕೊಡಬೇಕು. ಆವಾಗಲೇ ಇದು ಸ್ವಲ್ಪ ಏನಾದರೂ ವ್ಯತ್ಯಾಸಗಳಿದ್ದರೆ ಆಗ ಅದು ಔಟ್ಲೈನ್ ಕೊಟ್ಟಾಗ ಅದು ನೀಟಾಗಿ ಕವರ್ ಆಗಿಬಿಡುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ನಾನು ಆ ಲೀಫ್ ಥರ ಇರುವಂತಹ ಇದನ್ನು ನಾನು ಈ ಸ್ಯಾಟಿನ್ ಮೆಥಡ್ ಆಲ್ಮೋಸ್ಟ್ ಈ ಎಲ್ಲ ಪೆಟಲ್ಸ್ಗಳು
ಗ್ರೀನ್ ಕಲರು, ಸುಮಾರು ಕಲರು ಅಂದರೆ ಪಿಂಕು, ರೆಡ್ಡು ಎಲ್ಲ ಕಲರ್ ಯೂಸ್ ಮಾಡೋದಿದೆ. ಅದು ಯಾವ ರೀತಿ ನಾನು ಅಸೆಂಬಲ್ ಅಂದರೆ ಅರೇಂಜ್ ಮಾಡ್ತೀನಿ ಅನ್ನೋದನ್ನು ಈ ಕಂಪ್ಲೀಟ್ ಫ್ಲವರ್ ಫಿಲ್ಲಿಂಗ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಕಡೆದಾಯ್ತಲ್ಲ, ಅದೇ ರೀತಿ ಇನ್ನೊಂದು ಬದಿ ಆ ಕಡೆ ಇರೋದಕ್ಕೂ ನಾನು ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಕೋತೀನಿ. ಸೇಮ್ ನಾನು ಸ್ಯಾಟಿನ್ ಮೆಥಡನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮಧ್ಯದಕ್ಕೂ ಕಲರ್ ಕಾಂಬಿನೇಷನ್ ಯಾವ ರೀತಿ ಹಾಕ್ತಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಇದೇ ರೀತಿ ನೀವು ಅರೇಂಜ್ ಮಾಡುವಾಗ ಸುಮಾರು ಕಲರ್ಸ್ ಇದ್ದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ್ದು ಫಸ್ಟು ಹಾಕಬೇಕು, ಯಾವ್ದು ಸೆಕೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇದು ಒಂಥರ ಲೋಟಸ್ ಅಂದರೆ ಅರೇಂಜ್ಮೆಂಟ್ ಇರುತ್ತೆ, ಮಧ್ಯದ ಎಲ್ಲ ಒಂದೇ ಬಣ್ಣ ಆಗುತ್ತೆ, ಮಧ್ಯದ್ದು ಆ ಕಡೆ ಈ ಕಡೆ ಅಂತ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿದೆ, ಲೇಯರ್ ಬೈ ಲೇಯರ್ ಆಗಿ ಪೆಟಲ್ಸ್ ಬಂದಿರೋದ್ರಿಂದ ನಾವು ಕಲರ್ ಕಾಂಬಿನೇಷನ್ ಕೂಡ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಯೂಸ್ ಮಾಡ್ತಿರೋ ಅಷ್ಟು ಕಲರ್ಸನ್ನೇ ನಾನು ಆ ಕಡೆ ಮತ್ತು ಈ ಕಡೆ ಇರುವಂತಹ ಆ ಒಂದು ರನ್ನಿಂಗ್ ಡಿಸೈನ್ ಬಂದಿದ್ದೆಲ್ಲ ಅದಕ್ಕೂ ನಾನು ಸಿಂಗಲ್ ಕಲರ್ ಆಗಿ ಒಂದೊಂದು ಬಣ್ಣಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯದನ್ನು ಯಾವ ರೀತಿ ಫಿಲ್ ಮಾಡಿದ್ದೀನೋ ಅದೇ ರೀತಿ ಉಳಿದ ಪೆಟಲ್ಸನ್ನು ನಾನು ಫಿಲ್ ಮಾಡ್ತೀನಿ. ಯಾವ ಬಣ್ಣಗಳು ಅನ್ನೋದನ್ನು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಅದು ಕಾಣುತ್ತೆ ಮತ್ತು ಹೇಗೆ ಬರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಫಸ್ಟು ಗ್ರೀನ್ ಆಯಿತು, ನೆಕ್ಸ್ಟು ಒಂದು ರೆಡ್ ಕಲರ್ದಾಯಿತು, ಈಗ ಇನ್ನೊಂದು ಕಲರ್. ಈ ರೀತಿಯಾಗಿ ಎಲ್ಲ ಕಲರ್ಸನ್ನು ಯೂಸ್ ಮಾಡಿ ಹಾಕ್ತಾ ಇರುವಂಥದ್ದು. ಪೆಟಲ್ಸ್ಗಳನ್ನು ಹಾಕುವಾಗ ಅರೇಂಜ್ಮೆಂಟು ವೆರಿ ಇಂಪಾರ್ಟೆಂಟ್. ಮತ್ತು ನೋಡಿ, ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ಒಂದು ಸ್ಲೈಟ್ ಗ್ಯಾಪ್ ಕೊಟ್ಟಿದ್ದೀನಿ. ಇದು ಕೊನೆಗೆ ನಾವು ಜರಿ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟಾಗ ಇನ್ನೂ ಸ್ವಲ್ಪ ಹೈಲೈಟೆಡಾಗಿ ಕಾಣುತ್ತೆ. ಇನ್ನೂ ಇದನ್ನು ಎಂಬೋಸ್ಡಾಗಿ ಅಂದರೆ ಆಗಲೇ ಹೇಳಿದಂತೆ ಪೈಪಿಂಗ್ ಥ್ರೆಡ್ ಕೊಡ್ಬೋದು, ಆದರೆ ಈ ಒಂದು ಬ್ಲೌಸ್ ಇದಕ್ಕೆ ಬೇಕಿಲ್ಲ ಅಂತ ಹೇಳಿ ನಾನು ಹಾಕಿಲ್ಲ ಅಷ್ಟೇ ಫ್ರೆಂಡ್ಸ್. ಈಗ ನೋಡಿ, ಪ್ರತಿಯೊಂದು ಕಲರ್ಸು ತುಂಬ ಲೈಟ್ ಕಲರ್. ಇದು ಕಲರ್ ಯಾವ ಥರ ಅಂತ ಹೇಳಲಿಕ್ಕೂ ಬರ್ತಿಲ್ಲ, ಅಷ್ಟೊಂದು ಲೈಟ್ ಕಲರಲ್ಲಿದೆ. ಇದು ಸ್ಯಾರಿನಲ್ಲಿರುವಂತಹ ಆ ಬಾರ್ಡರಲ್ಲಿ ಬಂದಿರುವಷ್ಟು ಕಲರ್ಸನ್ನು ಯೂಸ್ ಮಾಡಿರುವಂಥದ್ದು. ಅದೇ ರೀತಿ ಆ ಕಡೆಯೂ ಹಾಕಿ ಆಮೇಲೆ ಸೆಂಟರ್ ಪೋರ್ಷನನ್ನು ಮುಗಿಸ್ಕೋಬೇಕು. ಸೆಂಟರ್ ಆ ಪೆಟಲ್ ಕಂಪ್ಲೀಟ್ ಆಯಿತು. ಲೈಟ್ ಪಿಂಕ್ ಕಲರಲ್ಲಿ ಈ ಪೆಟಲನ್ನು ಫಿಲ್ ಮಾಡಿರೋದು ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಆ ಕಡೆ ಈ ಕಡೆ ಇರುವಂಥ ಬಳ್ಳಿಗಳಿಗೂ ಈಗ 3 ಕಲರ್ ಕಾಂಬಿನೇಷನಲ್ಲಿ ಫಿಲ್ ಮಾಡಬೇಕಿದೆ ಪೆಟಲ್ಸನ್ನು. ಈಗ ಮೊದಲನೇದಾಗಿ ಫಸ್ಟು ಇದಕ್ಕೆ ನಾನು ಲೈಟ್ ಪಿಂಕ್ ತೊಗೊಂಡಿದ್ದೀನಿ, ಆಮೇಲೆಯಿಂದ ಗ್ರೀನ್. ಅಂದರೆ ಆ ಫ್ಲವರ್ಸ್ ಹೇಗೆ ಅರೇಂಜ್ ಮಾಡಿದ್ದೀನಿ ಅಲ್ಲಿ ಪೆಟಲ್ಸ್ ಮಧ್ಯದಲ್ಲಿ, ಅದೇ ರೀತಿ 1 by 1 ಹಾಕ್ಕೊಂಡು ಹೋಗಬೇಕು. ಸ್ಯಾಟಿನ್ ಮೆಥಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸತಿ ನೋಡುವಾಗ ಅನಿಸುತ್ತೆ ಇದು ಫೆದರ್ ಸ್ಟಿಚ್ ಏನೋ ಅಂತ, ಬಟ್ ಆ ರೀತಿ ಏನಿಲ್ಲ. ಇದು ಸ್ಯಾಟಿನ್ ಮೆಥಡನ್ನೇ, ಸ್ವಲ್ಪ ಹೈಟು ಹೆಚ್ಚು ಕಡಿಮೆ ಹಾಕ್ಕೊಂಡಿರೋದು. ಅಪ್ವರ್ಡ್ಸು ಡೌನ್ವರ್ಡ್ಸು ಹೋಗುವಾಗ ಮೂಮೆಂಟ್ ನೋಡ್ಕೊಳ್ಳಿ. ಆ ಪೆಟಲ್ ಎಷ್ಟು ಹೈಟ್ಗೆ ಹೋಗಿದೆಯೋ ಅಷ್ಟು ಹೈಟಿಗೆ ಮೇಲೆ ಹೋಗುತ್ತೆ, ಮತ್ತು ಕೆಳಗೆ ಮಾತ್ರ ರೌಂಡ್ ಹತ್ತಿರಕ್ಕೆ ಕರೆಕ್ಟಾಗಿ ಸ್ಯಾಟಿನ್ ಮೆಥಡಲ್ಲಿ ಹಾಕ್ಕೊಂಡು ಹೋಗಬೇಕಷ್ಟೆ. ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಈಸಿ ಕ್ವಿಕ್ಕಾಗಿ ಹಾಕ್ಕೋಬೋದು. ಕಂಪಲ್ಸರಿ ಇದಕ್ಕೆ ಔಟ್ಲೈನ್ ಕೊಡಬೇಕು. ಆವಾಗಲೇ ಒಂಥರ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಒಂದು ಹೈಟು ಒಂದು ಶಾರ್ಟು ಇದ್ದಾಗ ಅದು ಒಂಥರ ಆಡಾಗಿ ಕಾಣುತ್ತಲ್ಲ, ಅದನ್ನು ಕವರ್ ಮಾಡಲಿಕ್ಕೆ ಈ ಔಟ್ಲೈನ್ ಕಂಪಲ್ಸರಿ. ಸೇಮ್ ಥ್ರೆಡ್ಡಲ್ಲೇ ಔಟ್ಲೈನ್ ಕೊಟ್ಟು ಇನ್ನೂ ಹೈಲೈಟ್ ಮಾಡೋಕ್ಕೆ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೇಕು. ಆವಾಗಲೇ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಆಲ್ಮೋಸ್ಟ್ ಈ ಪೆಟಲ್ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ಈ ಫಸ್ಟ್ ಫ್ಲವರ್ದಾಗಿದೆ. ಇದು ನೋಡಿ, ಮಧ್ಯದಲ್ಲಿ ಕೂಡ ಆ ರೌಂಡ್ಗೆ ಗ್ಯಾಪ್ ಕಾಣುತ್ತಲ್ಲ, ಅಲ್ಲಿ ಕೂಡ ನಾನು ಔಟ್ಲೈನ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಒಂದು ಪೆಟಲ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಲರನ್ನು ಆಯ್ಕೆ ಮಾಡ್ಕೋಬೇಕು. ಫಸ್ಟುದು ಆಯಿತು, ಈಗ ಸೆಕೆಂಡ್ ಕಲರ್ ಅಲ್ಲಿ ತೊಗೋಬೇಕು, ರೆಡ್ಡು ನೆಕ್ಸ್ಟು. ಈ ರೀತಿಯಾಗಿ ಈ ಒಂದು ಬ್ಯಾಕ್ ಪ್ಯಾಟ್ರನ್ನು, ನೆಕ್ ಪ್ಯಾಟ್ರನ್ನು ಈ ರೀತಿ ಬಂದಿದೆ ಫ್ರೆಂಡ್ಸ್. ಅರೇಂಜ್ಮೆಂಟ್ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಮತ್ತು ಪ್ರತಿಯೊಂದಕ್ಕೂ ನಾವು ಜರಿ ಔಟ್ಲೈನ್ ಕಂಪಲ್ಸರಿ ಕೊಡಬೇಕು. ಯಾವುದು ಕೊಡ್ತೀನಿ ಅನ್ನೋದು ಹೇಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ಬುಟ್ಟ ಸಿಂಪಲ್ಲಾಗಿ ರೌಂಡ್ ಬುಟ್ಟಾಸೆ ಹಾಕಿರೋದು, ಜರಿ ಥ್ರೆಡಲ್ಲಿ ಹಾಕಿದ್ದೀನಿ ನೋಡಿ. ಇಷ್ಟೇ ಈ ಒಂದು ಬ್ಯಾಕ್ ನೆಕ್ ಬಂದಿರೋದು. ಈಗ ನಾನು ಜರಿ ಥ್ರೆಡಲ್ಲಿ ಔಟ್ಲೈನ್ ಕೊಡ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಪೆಟಲ್
ಆ ಒಂದು ಡಿಸೈನಿಗೆ ಮಾತ್ರ ಔಟ್ಲೈನ್ ಕೊಡೋದು ಜರಿ ಥ್ರೆಡ್ಡಲ್ಲಿ. ಸ್ಟೆಮ್ಮಿಗೆ ನಾವು ಔಟ್ಲೈನು ಜರಿಯಲ್ಲಿ ಕೊಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಸ್ಟೆಮ್ ಸಣ್ಣಕ್ಕಿರುತ್ತಲ್ಲ ಅಷ್ಟೇ ಸಾಕು. ಅದಕ್ಕೆ ಮತ್ತೆ ಆ ಕಡೆ ಈ ಕಡೆ ಹಾಕಿದರೆ ದಪ್ಪ ಆಗಿಬಿಡುತ್ತೆ, ಅಷ್ಟೊಂದು ಲುಕ್ ಇರಲ್ಲ. ಕೆಲವೊಂದು ಟೈಮ್ ನಾವು ಕಂಪಲ್ಸರಿ ಅದಕ್ಕೆ ಔಟ್ಲೈನು ಆ ಕಡೆ ಈ ಕಡೆ ಕೊಡಬೇಕಾಗುತ್ತೆ, ಆದರೆ ಇದು ಸಣ್ಣ ಬಳ್ಳಿ ಆದ್ದರಿಂದ ಇದಿಷ್ಟೇ ಸಾಕಾಗುತ್ತೆ. ಈ ರೀತಿಯಾಗಿ ಔಟ್ಲೈನ್ ಕೊಟ್ಟು ಮುಗಿಸ್ಕೊಂಡ್ರೆ ಇದು ಮುಗಿಯುತ್ತೆ. ಸ್ಲೀವು ತುಂಬ ಕಲರ್ಫುಲ್ಲಾಗಿದೆ ನೋಡಿ, ಅದಕ್ಕೆ ಎಲ್ಲ ಪೆಟಲ್ಸು ಫ್ಲವರನ್ನು ನಾನು ಈ ಥರ ಕಲರ್ಸಿಂದನೇ ಫಿಲ್ ಮಾಡಿರೋದು. ಸ್ಲೀವ್ ಮಧ್ಯದಲ್ಲಿ ಒಂದು ದೊಡ್ಡ ಬುಟ್ಟ ಹಾಕಿ ಪುಟ್ಟ ಪುಟ್ಟ ಡಾಟ್ಸ್ ಥರ ಬರೋ ಥರ ನಾನು ರೌಂಡಾಗಿ ಜರಿ ಥ್ರೆಡ್ ಕೊಟ್ಟಿದ್ದೀನಿ. ಜರಿದು ಕನೆಕ್ಷನ್ಸ್ ನೋಡಿ ಒಂದರಿಂದ ಒಂದಕ್ಕೆ ಹೋಗಿರೋದು ಕಾಣ್ತಿದೆಯಲ್ಲ, ಅದು ಕಂಪಲ್ಸರಿ ಹಿಂದೆಂದು ಕಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.